ಸೇಫ್ಟಿ ಶೆಲ್ಟರ್ ಅಂಥೇಳಿ, ಸಪೋಸ್ ಯಾರೋ ತುಂಬ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ, ಹೋಗೋಕ್ಕಾಗಲ್ಲ, ಅಥವಾ ಏನೋ ಅವರು ಎಕ್ಸಾಸ್ಟ್ ಆಗಿರ್ತಾರೆ, ಫಿಸಿಕಲಿ ಎಕ್ಸರ್ಷನ್ ಆಗಿರುತ್ತೆ, ಆ ಥರ ಏನಾದರೂ ಅವ್ರಿಗೆ ಇದ್ದರೆ ಅವರನ್ನು ನಾವು ಅಲ್ಲಿ ಒಂದು ಸೇಫ್ಟಿ ಶೆಲ್ಟರ್ ಅಂತ ಹೇಳಿ ಮಾಡಿರ್ತೀವಿ. 15 ಕಡೆ ಸೇಫ್ಟಿ ಶೆಲ್ಟರನ್ನು ಮಾಡಿದ್ವಿ. ಆಮೇಲೆ 5 ಭಾಗ ಏನು ನಾನು ಜಾಗಗಳನ್ನ ಹೇಳಿದ್ರೆ ಅಲ್ಲಿ ಸಫಿಷಿಯೆಂಟಾಗಿ ಆ್ಯಂಬ್ಯುಲೆನ್ಸ್ಗಳಿಟ್ಟಿರ್ತೀವಿ, ಫೈರ್ ಟೆಂಡರ್ಸ್ ಇಟ್ಟಿರ್ತೀವಿ. ಆಮೇಲೆ ಅಲ್ಲಿ ಡ್ರೋನ್ ಕ್ಯಾಮರಾಗಳು, ಸರ್ವೇಲೆನ್ಸ್, ಮೇಲಿಂದ ಸರ್ವೇಲೆನ್ಸ್ ಮಾಡೋದಕ್ಕೆ ಡ್ರೋನ್ ಕ್ಯಾಮ್ರಾಗಳನ್ನ ಈ ಬಾರಿ ಉಪಯೋಗಿಸ್ತಾ ಇದ್ದೀವಿ. ಆಮೇಲೆ 5 ಡ್ರೋನ್ ಕ್ಯಾಮ್ರಾಗಳನ್ನ, ಇದು ತಾವು ಹೇಳೋದು ಕೋರಮಂಗಲದು ಸರ್, ಇದೇ ರೀತಿ ಬೇರೆ ಬೇರೆ ಕಡೆ ಅದೇ ಅನುಮಾನದಲ್ಲಿದೆ. ಅದೇ ಇದು ಒಂದು ಜಾಗದ್ದು ಹೇಳ್ತಾ ಇದ್ದೀನಿ ನಾನು, ಇದೇ ರೀತಿ. ಆಮೇಲೆ ಈಗ ಇದು ಕೋರಮಂಗಲದ್ದು ನಾನು ಹೇಳ್ತಾ ಇರೋದು ಇಷ್ಟು, ಈಗ ಇಷ್ಟುವರೆಗೆ ಹೇಳಿದ್ದು ಕೋರಮಂಗಲದ್ದು. ಡಿವಿಷನ್ ವೈಸು ಹೇಳ್ತೀನಿ, ಅದನ್ನು ನಾವು ಕೊಟ್ಟೇ ಬಿಟ್ಟರೆ ಒಂದು ಒಳ್ಳೇದಲ್ವಾ? ಕೊಡ್ತೇವೆ, ಒಂದು ಕೊಟ್ಬಿಡಿ. ಕೊಡ್ತೇನೆ. ಈಗ ಸೆಂಟ್ರಲ್ ಡಿವಿಷನ್ನಲ್ಲಿ ನಾವು ಇಲ್ಲಿ ವಾಚ್ ಟವರ್ 20 ಮಾಡಿದ್ರೆ ಸೆಂಟ್ರಲ್ ಡಿವಿಷನ್ನಲ್ಲಿ 22 ಮಾಡಿದ್ದೀವಿ. ಅದೇ ಥರ ವುಮೆನ್ ಸೇಫ್ಟಿ ಶೆಲ್ಟರ್ಸ್ 14 ಮಾಡಿದ್ದೀವಿ ಸೆಂಟ್ರಲ್ ಡಿವಿಷನ್ನಲ್ಲಿ. ಅದೇ ಇಲ್ಲಿ ಡೀಟೇಲ್ಸ್ ಕೊಡ್ತೀವಿ, ಆ ಡೀಟೇಲ್ಸನ್ನು ಕೊಡ್ತಾರೆ. ಸುಮ್ಮನೆ ಇದನ್ನು ಓದೋದು ನಂಬರ್ಸ್ ಕೊಡ್ತೀವಿ. ಓವರಾಲು ಸಿಟಿಯಲ್ಲಿ ಲಾಸ್ಟಿಗೆ ಹೇಳ್ತೀನಿ, ಇದನ್ನು ಟೋಟಲ್ ಮಾಡಿಬಿಡಿ. ಟೋಟಲ್ ಮಾಡಿ ಅದನ್ನು ಹೇಳ್ಬಿಡೋಣ. ನಮಗೆ ವಿತ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಈಗ ಪ್ರತಿ ವರ್ಷ ನಾನು ಹೇಳ್ದಂಗೆ ಈಗ ಆಗ್ತಾ ಇರುತ್ತೆ ಅಂತೇಳಿ ಭಾಳ ಹೆಚ್ಚಿನ ಗಮನ ನಾವು ಏನಕ್ಕೆ ಹರಿಸ್ಬೇಕು ಅನ್ನೋದು, ವಿಮೆನ್ ಸೇಫ್ಟಿಗೆ ಹೆಚ್ಚಿನ ಗಮನ ಹರಿಸ್ಬೇಕು, ಟಾಪ್ ಮೋಸ್ಟ್ ಪ್ರಯಾರಿಟಿ. ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್, ಕ್ರೌಡ್ ಡೆನ್ಸಿಟಿ ಜಾಸ್ತಿ ಆದಾಗ ಯಾವ ರೀತಿ ನಾವು ಕ್ರಮ ತಗೋಬೇಕು. ಫಸ್ಟ್ ಆಫ್ ಆಲ್ ಆ ಡೆನ್ಸಿಟಿ ಜಾಸ್ತಿ ಆಗ್ದಂಗೆ ನೋಡ್ಕೋಬೇಕು. ಆಮೇಲೆ ಆದರೆ ಅದನ್ನು ಕ್ರಿಟಿಕಲ್ ಆಗಿ ನಾವು ನೋಡಬೇಕು ಅಂತಕ್ಕಂಥದ್ದು. ಆಮೇಲೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಬಾರು, ರೆಸ್ಟೋರೆಂಟು, ಮಾಲು, ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಈಗಾಗಲೇ ನಾವು ಸಭೆಗಳನ್ನು ಮಾಡಿ ಏನೆಲ್ಲ ಸೂಚನೆ ಕೊಡಬೇಕು ಅದನ್ನೆಲ್ಲ ನಾವು ಕೊಟ್ಟಿದ್ದೀವಿ. ಮಾನ್ಯ ಡಿ ಜಿ ಅವರು ಸುಮಾರು 17 ಪಾಯಿಂಟ್ಸನ್ನು ಅಡ್ವೈಸರಿಯಾಗಿ ಕಮಿಷನರ್ ಕೊಟ್ಟಿದ್ದಾರೆ. ಅದೆಲ್ಲ ಅವರು ಗಮನಕ್ಕೆ ತಗೋಬೇಕು ಅಂತೇಳಿ. ಭಾಳ ಮುಖ್ಯವಾಗಿ ನಮ್ಮ ಕನ್ಸರ್ನ್ ಏನು ಅಂದರೆ, ತಾವು ಈಗ ಡೆಲ್ಲಿನಲ್ಲಿ ಬ್ಲಾಸ್ಟ್ ಆಯಿತು, ಅಲ್ಲಿ ಜನಸಂದಣಿ ಹೆಚ್ಚಿತ್ತು ಅಂಥೇಳಿ ಅಲ್ಲಿ ಆ ಸಂದರ್ಭದಲ್ಲಿ ಹೆಚ್ಚು ಜನರಿಗೆ ತೊಂದರೆ ಆಯಿತು. ನಾವು ಈ ಆ್ಯಂಗಲನ್ನು ಕೂಡ ಭಾಳ ಸ್ಟ್ರಿಕ್ಟಾಗಿ ನೋಡ್ತಾ ಇದ್ದೀವಿ. ಟೆರರಿಸ್ಟ್ ಆ್ಯಂಗಲ್ಲು ಕೂಡ ನಾವು ಇದನ್ನು ಗಮನಿಸ್ತೀವಿ. ಅದಕ್ಕೇನು ಸೂಕ್ತವಾದಂಥ ಕ್ರಮ ತಗೋಬೇಕು, ಈಗಾಗಲೇ ಅದರ ಬಗ್ಗೆ ನಾವು ಹೆಚ್ಚು ಮಾಹಿತಿಗಳನ್ನು ಕಲೆ ಹಾಕಿ ಅದಕ್ಕೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಿವೆಂಟಿವ್ ಆಗಿ ಏನು ಮಾಡಬೇಕು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಆಮೇಲೆ ಪ್ರೀತಾ, ಈ ಟ್ರಾಫಿಕ್ ಜಾಮ್ ಆಗೋದನ್ನು ಎಲ್ಲೆಲ್ಲಿ ವೆಹಿಕಲ್ಸ್ಗಳು ನಿಲ್ಲಿಸಬೇಕು, ಎಲ್ಲಿ ನಿಲ್ಲಿಸಬಾರ್ದು, ಎಲ್ಲಿ ಮೂಮೆಂಟ್ ಇರಬೇಕು, ಆಮೇಲೆ ಎಲ್ಲೂ ಕೂಡ ತೊಂದರೆ ಆಗದಾಗೆ ಜನಗಳಿಗೆ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಜನರಲ್ಲಾಗಿ ಎಲ್ಲ ಬಂದೋಬಸ್ತನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲರ ಸ್ಟೇಕ್ ಹೋಲ್ಡರ್ಗಳ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವ್ರಿಗೆ ಪರ್ಟಿಕ್ಯುಲರ್ ಆಗಿ ನೀವು ಸಮಯಗಳನ್ನು 1 o'clock ಅಂದರೆ 1 o'clock ಆಯಿತಾ, ಅದಾದಮೇಲೆ ನೀವು ಲಿಕ್ಕರ್ ಸರ್ವ್ ಮಾಡಬಾರ್ದು ಅಥವಾ ನೀವು ತೆಗೆದು ಇಟ್ಟಿರಬಾರ್ದು. ಈ ಥರದ್ದಕ್ಕೇನು ಕಂಡೀಷನ್ಸು ಮೊದಲಿಂದ ಇದೆ ಅದನ್ನು ಎನ್ಫೋರ್ಸ್ ಮಾಡ್ತೀವಿ ಸ್ಟ್ರಿಕ್ಟಾಗಿ, ತುಂಬ ಸ್ಟ್ರಿಕ್ಟಾಗಿ ಈ ಸಾರಿ ಎನ್ಫೋರ್ಸ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ. ಆಮೇಲೆ ನಮಗೆ ಸುಮಾರು 20,000 ಜನ ಪೊಲೀಸನ್ನು ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ದೀವಿ. 19,319 ಒಟ್ಟು 14,000 ಜನ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ, 2,500 ಜನ ಟ್ರಾಫಿಕ್
ನೋಡ್ಕೊಳ್ಳೋದಕ್ಕೆ. ಅದರ ಜೊತೆಯಲ್ಲಿ 88 KSRP ಪ್ಲಟೂನ್ಸನ್ನು ಡಿಪ್ಲಾಯ್ ಮಾಡ್ತೀವಿ. 88 KSRP ಪ್ಲಟೂನ್ಸ್, 21 CAR ಪ್ಲಟೂನ್ಸ್. ಆಮೇಲೆ ಈಗಾಗಲೇ ನಮ್ಮ ಹತ್ರ 4 ಸ್ವ್ಯಾಟ್, ಸ್ವ್ಯಾಟ್ ಇದೆಯಲ್ಲ, 4 ಇದ್ದಾವೆ, ಅದನ್ನು ಕೂಡ ಹಾಕ್ತೀವಲ್ಲಿ. ಆಮೇಲೆ ವಾಟರ್ ಜೆಟ್ಸು, ಇದೆಲ್ಲ ಏನೆಲ್ಲ ನೆಸೆಸಿಟಿ ಇದೆ ಈ ಕ್ರೌಡ್ ಕಂಟ್ರೋಲು ಅದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅದನ್ನೆಲ್ಲ ಹಾಕ್ತೀವಿ. 246 ಹೊಯ್ಸಳ ವೆಹಿಕಲ್ಸು, ಟ್ರಾಫಿಕ್ಗೋಸ್ಕರ 250 ಕೋಬ್ರಾ ಬೈಕ್ಸ್ ಇದ್ದಾವೆ ನಮ್ಮಲ್ಲಿ, ಕೋಬ್ರಾ ಬೈಕ್ಸ್ ಅಂತ. ಅದು 250 ಕೋಬ್ರಾ ಬೈಕ್ಸನ್ನು ಅವರೆಲ್ಲ ಮೂಮೆಂಟಲ್ಲಿ ಇರ್ತಾರೆ, ಅದನ್ನು ಡಿಪ್ಲಾಯ್ ಮಾಡ್ತೀವಿ. ಅವರು ಪ್ಯೂರ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ. 400 ಟ್ರಾಫಿಕ್ ವಾರ್ಡನ್ಸನ್ನು ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ಸಿವಿಲ್ ಡಿಫೆನ್ಸ್, ಹೋಮ್ ಗಾರ್ಡ್ ಎಲ್ಲ ಸೇರಿ ನಮಗೆ ಒಟ್ಟು 14,000 ಜನ ಹೋಮ್ ಗಾರ್ಡ್ಸು, ಸಿವಿಲ್ ಡಿಫೆನ್ಸು ಮತ್ತು ನಮ್ಮ ರೆಗ್ಯುಲರ್ ಪೊಲೀಸು ಎಲ್ಲ ಸೇರಿ 14,000 ಜನ, ಪ್ಲಸ್ ಟ್ರಾಫಿಕ್ಕಿಗೆ 2,500 ಜನ, ಒಟ್ಟು 19,319 ಅಂದರೆ 20,000, 20,000 ಆಫೀಸರ್ಸನ್ನು ನಾವು ಈ ಎಂಟೈರ್ ಇದಕ್ಕೆ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೇವೆ.